Hello everyone, welcome to the science class once again. We are in the part 6, that is the last part of this chapter, acids, bases and salts. Okay, so ಈ part 6 ಅನ್ನು ಸ್ಟಾರ್ಟ್ ಮಾಡೋಕೆ ಮುಂಚೆ ಪ್ರೀವಿಯಸ್ ಪಾರ್ಟ್ ಆಫ್ ವಿಡಿಯೋದಲ್ಲಿ ನಾವು ಯಾವ್ಯಾವ ಕಾನ್ಸೆಪ್ಟ್ ಅನ್ನು ಡಿಸ್ಕಸ್ ಮಾಡಿದ್ವಿ ಅನ್ನೋದನ್ನ ನೋಡ್ತಾ ಹೋಗೋಣ ಒಂದ್ಸರಿ. ಓಕೆನಾ? ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಸಾಲ್ಟ್ಸ್ ಇನ್ ದ ಪ್ರೀವಿಯಸ್ ಕ್ಲಾಸ್, ದಟ್ ಈಸ್ ಮೋರ್ ಅಬೌಟ್ ಸಾಲ್ಟ್ಸ್. ಸೊ ಸಾಲ್ಟ್ಗೆ ಡೆಫಿನೇಷನ್ ಅನ್ನು ನೋಡಿದ್ವಿ, ಸಾಲ್ಟ್ಸ್ಗೆ ಎಕ್ಸಾಂಪಲ್ ಅನ್ನು ನೋಡಿದ್ವಿ, ಫ್ಯಾಮಿಲಿ ಆಫ್ ಸಾಲ್ಟ್ಸ್ ಅಂತ ಯಾವ ರೀತಿ ನಾವು ಅದನ್ನ ಕ್ಲಾಸಿಫೈ ಮಾಡ್ತೀವಿ ಸಾಲ್ಟ್ಸ್ ಅನ್ನ, ವಿ ಲರ್ನ್ಟ್ ಅಬೌಟ್ ದಟ್ ಅಂಡ್ ವಿ ಹ್ಯಾವ್ ಲರ್ನ್ಟ್ ಇವನ್ ಸಮ್ ಆಫ್ ದ ಸಾಲ್ಟ್ಸ್ ಅಂಡ್ ದೇರ್ ಮಾಲಿಕ್ಯುಲರ್ ಫಾರ್ಮುಲಾ. ಓಕೆ, ಅಂಡ್ ವಿ ಲರ್ನ್ಟ್ ಇವನ್ ಅಬೌಟ್ ಪಿ ಎಚ್ ಆಫ್ ಸಾಲ್ಟ್ಸ್. ಸೊ ಪಿ ಎಚ್ ಆಫ್ ಸಾಲ್ಟ್ಸ್ 7 ಇರುತ್ತೆ ಯೂಶಲಿ, ಬಟ್ ಅದರಲ್ಲಿ ಯಾವ ರೀತಿ ಆಸಿಡ್ ಬೇಸ್ ಮಿಕ್ಸ್ ಆಗಿದೆ ಅಥವಾ ರಿಯಾಕ್ಟ್ ಆಗಿದೆ ಅನ್ನೋದ್ರ ಮೇಲೆ ಬೇರೆ ಬೇರೆ ಥರದ ಸಾಲ್ಟ್ಸ್ ಇದೆ. ಅದೇ ರೀತಿ ಎಕ್ಸಾಂಪಲ್ಸು ಪ್ಲಸ್ ಅದರ ಪಿ ಎಚ್ ವ್ಯಾಲ್ಯೂವನ್ನು ನೋಡಿದ್ವಿ. ನಿಮಗೆ ಹೋಮ್ವರ್ಕ್ ಅನ್ನು ಕೂಡ ಕೊಟ್ಟಿದ್ದೆ ಇಲ್ಲಿ. So I hope you did that. So we learnt about chemicals from common salt. So common salt ಇಂದ ಯಾವ್ಯಾವ ಕೆಮಿಕಲ್ಸ್ ನ ಪ್ರಿಪೇರ್ ಮಾಡಬಹುದು ಅನ್ನೋದನ್ನ ತಿಳ್ಕೊಂಡ್ವಿ. ರಾಕ್ ಸಾಲ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಅದರಲ್ಲಿ ಆ ಕೆಮಿಕಲ್ಸ್ ಅಲ್ಲಿ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಬಗ್ಗೆ ತಿಳ್ಕೊಂಡಿದ್ವಿ. ಬೈ ಯೂಸಿಂಗ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಹೌ ದ ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಪ್ರಿಪೇರ್ಡ್, ಅದ್ರ ಜೊತೆಗೆ ಕ್ಲೋರಿನ್ ಮತ್ತು ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ, ಅದರದ್ದು ಯೂಸಸ್ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿದ್ವಿ. ಅಂಡ್ ಇನ್ ದಿಸ್ ಕ್ಲಾಸ್ we are going to learn the remaining chemicals which are prepared by using common salt as a raw material. ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂತಂದ್ರೆ ಬ್ಲೀಚಿಂಗ್ ಪೌಡರ್. ಓಕೆ, ಸೊ ಅಂದ್ರೆ ಆಕ್ಚುಲ್ ಆಗಿ ಸೆಕೆಂಡ್ ಒನ್, ಈ ಸೆಷನ್ ಅಲ್ಲಿ ಫಸ್ಟ್ ಒನ್ ಬ್ಲೀಚಿಂಗ್ ಪೌಡರ್. ಸೊ ಬ್ಲೀಚಿಂಗ್ ಪೌಡರ್ ಅದು ಕೆಮಿಕಲ್ ನೇಮ್ ಏನಂದ್ರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾ CaOCl2. ಓಕೆ, ಸೊ ಇಲ್ಲಿ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಹೆಸರು ಬರೋದಕ್ಕೆ ಇಲ್ಲೇ ಇದೆ ನೋಡಿ, ಕ್ಯಾಲ್ಸಿಯಂ ಆಕ್ಸಿಜನ್ ಇದೆ ಆಕ್ಸಿ, Cl2 ಇದೆ ಕ್ಲೋರೈಡ್, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಅದಕ್ಕೋಸ್ಕರನೇ ಹೆಸರು ಬಂತು. ಓಕೆ, ಸೊ ಹಾಗಾದ್ರೆ ಇದನ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ. ಸೊ ಪ್ರಿಪೇರ್ ಮಾಡೋದಕ್ಕೆ ನಾವು ಒಂದು ಮೆಥಡ್ ಇದೆ, ಅದೇನು ಅಂತಂದ್ರೆ ಬ್ಲೀಚಿಂಗ್ ಪೌಡರ್ ಈಸ್ ಪ್ರೊಡ್ಯೂಸ್ಡ್ ಬೈ ದಿ ಆಕ್ಷನ್ ಆಫ್ ಕ್ಲೋರಿನ್ ಆನ್ ಡ್ರೈ ಸ್ಲೇಕ್ಡ್ ಲೈಮ್. ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಡ್ರೈ ಸ್ಲೇಕ್ಡ್ ಲೈಮ್ ಅಂತ ಕರಿತೀವಿ. ಆ ಡ್ರೈ ಸ್ಲೇಕ್ಡ್ ಲೈಮು ಮತ್ತೆ ಕ್ಲೋರಿನ್ ಗ್ಯಾಸ್ ಅನ್ನ ಪಾಸ್ ಮಾಡಿ ಅಲ್ಲಿ ನಾವು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಓಕೆ, ಸೊ ಒಂದು ಈಕ್ವೇಶನ್ ಅನ್ನು ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇದು. ಓಕೆ, ಸೊ ಕನ್ಸ್ಟಿಟ್ಯೂಯೆಂಟ್ಸ್ ಅನ್ನ ನಾನು ಬರ್ಕೊಳ್ತೀನಿ, ಅಂದ್ರೆ ಕಾಂಪೋನೆಂಟ್ಸ್ ಆಫ್ ದಿ ರಿಯಾಕ್ಷನ್, ದಟ್ ಈಸ್ ರಿಯಾಕ್ಟೆಂಟ್ಸ್ CaOH ಟ್ವೈಸ್ ಪ್ಲಸ್ ಅವಾಗಲೇ ಹೇಳಿದೆ ನಾನು Cl2 ಗ್ಯಾಸ್. ಓಕೆ, ನೆಕ್ಸ್ಟ್ ಏನ್ ಸಿಗತ್ತೆ ಇದರಿಂದ, CaOCl2 ಸಿಗ್ಬೇಕು. ನಾವು ಅದಕ್ಕೋಸ್ಕರನೇ ಈ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. CaOCl2 ಇದೆ, ಜೊತೆಗೆ ವಾಟರ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದಿಸ್ ಇಸ್ ದ ಕೆಮಿಕಲ್ ರಿಯಾಕ್ಷನ್ ಇನ್ವಾಲ್ವ್ಡ್ ಇನ್ ದ ಪ್ರಿಪರೇಷನ್ ಆಫ್ ಬ್ಲೀಚಿಂಗ್ ಪೌಡರ್. ಓಕೆ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ನಮಗೆ ಸಿಗತ್ತೆ. ಇಲ್ಲಿ ನಾವು ಹೇಳಿದ್ವಿ ಕೆಮಿಕಲ್ಸ್ ಫ್ರಮ್ ಕಾಮನ್ ಸಾಲ್ಟ್ ಅಂತ. ಕಾಮನ್ ಸಾಲ್ಟ್ ಅನ್ನ ಒಂದು ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡಿಕೊಂಡು ಕೆಮಿಕಲ್ಸ್ ಅನ್ನು ಪ್ರಿಪೇರ್ ಮಾಡ್ತೀವಿ. ಅಲ್ಲಿ ಬ್ಲೀಚಿಂಗ್ ಪೌಡರ್ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ವಿ. ಬಟ್ ಈ ರಿಯಾಕ್ಷನ್ ನೋಡಿ ಇಲ್ಲೆಲ್ಲೂ ಕೂಡ ಕಾಮನ್ ಸಾಲ್ಟ್ ಇಲ್ಲ, ಆದ್ರೂ ಕೂಡ ನಾವು ಕೆಮಿಕಲ್ ಫ್ರಮ್ ಕಾಮನ್ ಸಾಲ್ಟ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಹಿಯರ್. ಇಲ್ಲಿ ನಾವು ಯೂಸ್ ಮಾಡುವಂತಹ ರಿಯಾಕ್ಟೆಂಟ್ ಇದೆ ನೋಡಿ, ದಟ್ ಈಸ್ Cl2. ಈ Cl2 ಗ್ಯಾಸ್ ಅನ್ನ ಎಲ್ಲಿ ಪ್ರಿಪೇರ್ ಮಾಡಿದ್ವಿ, ಇಂದಿನ ಪ್ರಾಸೆಸ್ ಅಲ್ಲಿ, ಅಂದ್ರೆ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಲ್ಲಿ ಪ್ರಿಪೇರ್ ಮಾಡಿದ್ವಿ. ನೋಡಿ ಇಲ್ಲಿ Cl2 ರಿಲೀಸ್ ಆಗಿದೆ, ಅಂದ್ರೆ ಇಲ್ಲಿ Cl2 ಗ್ಯಾಸ್ ರಿಲೀಸ್ ಆಗ್ಬೇಕಂದ್ರೆ ನಾವೇನ್ ತಗೊಂಡ್ವಿ, ಬ್ರೈನ್ ತಗೊಂಡ್ವಿ. ಸೊ ಬ್ರೈನ್ ಇಸ್ ನಥಿಂಗ್ ಬಟ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್. ಸೊ ಇಲ್ಲಿ ಸೋಡಿಯಂ ಕ್ಲೋರೈಡ್ ಅನ್ನು ಯೂಸ್ ಮಾಡ್ಕೊಂಡು ಕ್ಲೋರಿನ್ ತಯಾರು ಮಾಡಿದ್ವಿ. ಈ ಕ್ಲೋರಿನ್ ಅನ್ನ ತಯಾರು ಮಾಡ್ಕೊಂಡು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಪ್ರಿಪೇರ್ ಮಾಡ್ತೀವಿ. ಸೊ ಸೋಡಿಯಂ ಕ್ಲೋರೈಡ್ ಇಂದಾನೆ ಬಂದಿದ್ದು ಅನ್ನೋದನ್ನ ಕನ್ಸಿಡರೇಷನ್ ತಗೊಳ್ತೀವಿ. ಓಕೆ, ಸೊ Cl2 is a product of chlor-alkali process. It is prepared from NaCl. Okay, so that it is bleaching powder is also a compound from common salt. Okay, so ಈ ರೀತಿ ಪ್ರಿಪೇರ್ ಆಗುತ್ತೆ. ಹಾಗಾದ್ರೆ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಕೊಳ್ತೀವಿ ಅನ್ನೋದನ್ನ ನೋಡೋಣ. ಯೂಸಸ್ ಆಫ್ ಬ್ಲೀಚಿಂಗ್ ಪೌಡರ್. ಓಕೆ, ಸೊ ಬ್ಲೀಚಿಂಗ್ ಪೌಡರ್ ಈಸ್ ಯೂಸ್ಡ್ ಫಾರ್ ಬ್ಲೀಚಿಂಗ್ ಆಫ್ ಕಾಟನ್, ಲೈನನ್ ಇನ್ ದ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕ್ಲಾತ್ ಬ್ಲೀಚಿಂಗಿಗೆ ಯೂಸ್ ಮಾಡ್ಕೊಳ್ತಾರೆ. ಕಾಟನ್ ಮತ್ತೆ ಲಿನನ್ ಫ್ಯಾಬ್ರಿಕ್ ಅನ್ನ ಬ್ಲೀಚ್ ಮಾಡೋದಕ್ಕೆ. ಜೊತೆಗೆ ವುಡ್ ಪಲ್ಪ್ ಇನ್ ಪೇಪರ್ ಫ್ಯಾಕ್ಟರೀಸ್, ಪೇಪರ್ ಫ್ಯಾಕ್ಟರಿಯಲ್ಲಿ ವುಡ್ ಪಲ್ಪ್ ಅನ್ನ ಬ್ಲೀಚಿಂಗ್ ಮಾಡೋದಕ್ಕೆ ಬ್ಲೀಚಿಂಗ್ ಪೌಡರ್ ಯೂಸ್ ಆಗುತ್ತೆ. ಅಂಡ್ ಲಾಂಡ್ರಿಯಲ್ಲಿ ವಾಶ್ಡ್ ಕ್ಲೋತ್ಸ್ ಅನ್ನ ಬ್ಲೀಚ್ ಮಾಡೋದಕ್ಕೆ ಬ್ಲೀಚಿಂಗ್ ಪೌಡರ್ ಯೂಸ್ ಆಗುತ್ತೆ. ಓಕೆ, ಇಟ್ ಈಸ್ ಯೂಸ್ಡ್ ಆಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಕೆಮಿಕಲ್ ಇಂಡಸ್ಟ್ರೀಸ್.
ಇಲ್ಲಿ ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಕೂಡ ಕೆಮಿಕಲ್ ಇಂಡಸ್ಟ್ರಿಯಲ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ ಟು ಮೇಕ್ ಡ್ರಿಂಕಿಂಗ್ ವಾಟರ್ ಫ್ರೀ ಫ್ರಮ್ ಜರ್ಮ್ಸ್. ಓಕೆ, ಸೊ ಜರ್ಮ್ಸ್ ಏನಾರು ಇತ್ತು ಡ್ರಿಂಕಿಂಗ್ ವಾಟರಲ್ಲಿ ಅದನ್ನ ರಿಮೂವ್ ಮಾಡಿ ಅದನ್ನ ಪ್ಯೂರಿಫೈ ಮಾಡೋದಕ್ಕೆ ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡ್ಕೊಳ್ತಾರೆ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಯೂಸಸ್ ಆಫ್ ಬ್ಲೀಚಿಂಗ್ ಪೌಡರ್. ನಿಮಗೆ ಎಕ್ಸಾಮಲ್ಲಿ ಏನು ಕೇಳ್ಬೋದು ಅಂದರೆ ಲಿಸ್ಟ್ ಎನಿ 2 ಆರ್ ಎನಿ 3 ಯೂಸಸ್ ಆಫ್ ಬ್ಲೀಚಿಂಗ್ ಪೌಡರ್ ಅಂತ ಕೇಳ್ಬೋದು, ಅಥವಾ ವೈ ಬ್ಲೀಚಿಂಗ್ ಪೌಡರ್ ಈಸ್ ಹೌ ಬ್ಲೀಚಿಂಗ್ ಪೌಡರ್ ಈಸ್ ಯೂಸ್ಡ್ ಇನ್ ಕೆಮಿಕಲ್ ಇಂಡಸ್ಟ್ರೀಸ್ ಅಂತ ಕೇಳಿದ್ರೆ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಅನ್ನೋದನ್ನ ಹೇಳ್ಬೋದು. ಓಕೆ, ಸೊ ಅಥವಾ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ಕೂಡ ಕೇಳ್ಬೋದು. ಹೇಗೆ ಅಂದರೆ ಬ್ಲೀಚಿಂಗ್ ಪೌಡರು, ಬೇಕಿಂಗ್ ಸೋಡಾ ಇವೆಲ್ಲವನ್ನ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಡ್ರಿಂಕಿಂಗ್ ವಾಟರ್ನ ಫ್ರೀ ಫ್ರಮ್ ಜರ್ಮ್ಸ್ ಮಾಡೋದಕ್ಕೆ ಯಾವ ಕೆಮಿಕಲ್ ಯೂಸ್ ಮಾಡ್ತೀವಿ ಅಂತ ಕೇಳ್ಬೋದು. ಸೊ ದಟ್ ಯು ನೀಡ್ ಟು ಆನ್ಸರ್ ಆಸ್ ಬ್ಲೀಚಿಂಗ್ ಪೌಡರ್. ಓಕೆ, ಸೊ ದೀಸ್ ಆರ್ ದಿ ಯೂಸಸ್ ಆಫ್ ಬ್ಲೀಚಿಂಗ್ ಪೌಡರ್. ನೆಕ್ಸ್ಟ್ ಕೆಮಿಕಲ್ಗೆ ಹೋಗೋಣ ನಾವು, ದಟ್ ಈಸ್ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾದ ಕೆಮಿಕಲ್ ನೇಮು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸೋಡಿಯಂ ಎನೆ ಇದೆ ಅಂಡ್ H ಹೈಡ್ರೋಜನ್ ಅಂಡ್ CO3 ಕಾರ್ಬೋನೇಟ್. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಹೇಳ್ತೀವಿ ಬೇಕಿಂಗ್ ಸೋಡಾ. ಸೊ ಇದನ್ನ ಯೂಶಲಿ ಕಿಚನ್ ಅಲ್ಲಿ ಯೂಸ್ ಮಾಡ್ತೀವಿ. ಬೇಕಿಂಗ್ ಅಂದ್ರೆ ಫುಡ್ ಬೇಕ್ ಮಾಡೋದು, ಫುಡ್ ಅನ್ನ ಕುಕ್ ಮಾಡೋದು ಅಲ್ವಾ. ಸೊ ಅದಕ್ಕೋಸ್ಕರ ಬೇಕಿಂಗ್ ಸೋಡಾ ಅಂತಾನೆ ಕರಿತೀವಿ. ಇಲ್ಲಿ ಕಿಚನ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ಕೊಳ್ತೀವಿ ಫಾರ್ ಮೇಕಿಂಗ್ ಟೇಸ್ಟಿ ಕ್ರಿಸ್ಪಿ ಪಕೋರಾಸ್. ಈ ಥರ ಪಕೋಡಾಗಳು ಅಥವಾ ಬೇರೆ ಬೇರೆ ಕ್ರಿಸ್ಪಿ ಐಟಮ್ಸ್ ಅನ್ನು ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೊಳ್ತೀವಿ. ಓಕೆ, ಈವನ್ ಕುಕಿಂಗ್ ಫಾಸ್ಟ್ ಆಗಬೇಕಂತಂದ್ರೆ ಅದಕ್ಕೆ ಬೇಕಿಂಗ್ ಸೋಡಾವನ್ನು ಹಾಕ್ತೀವಿ. ಸಮ್ಟೈಮ್ಸ್ ಇಟ್ ಈಸ್ ಆ್ಯಡೆಡ್ ಫಾರ್ ಫಾಸ್ಟರ್ ಕುಕಿಂಗ್ ಆ್ಯಂಡ್ ಇಟ್ ಈಸ್ ಅ ಮೈಲ್ಡ್ ನಾನ್ ಕರೋಸಿವ್ ಬೇಸಿಕ್ ಸಾಲ್ಟ್. ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಸಾಲ್ಟ್? ಇಟ್ ಈಸ್ ಅ ಮೈಲ್ಡ್ ಅಂದರೆ ವೀಕ್ ಅಂತೀವಿ. ಓಕೆ, ನಾನ್ ಕರೋಸಿವ್ ಅಂಡ್ ಬೇಸಿಕ್ ಸಾಲ್ಟ್ ಅಂತಂದ್ರೆ ಆಗಲೇ ಸಾಲ್ಟಲ್ಲಿ ಆಸಿಡಿಕ್, ಬೇಸಿಕ್ ಮತ್ತು ನ್ಯೂಟ್ರಲ್ ಸಾಲ್ಟ್ ಅಂತ ಹೇಳಿದ್ದೆ ನಾನು. ಬೇಸಿಕ್ ಸಾಲ್ಟ್ ಅಂತಂದ್ರೆ ವೀಕ್ ಆಸಿಡ್ ಪ್ಲಸ್ ಸ್ಟ್ರಾಂಗ್ ಬೇಸ್ ರಿಯಾಕ್ಟ್ ಆದಾಗ ಬರುವಂತಹ ಸಾಲ್ಟ್. ಆ ಬೇಸಿಕ್ ಸಾಲ್ಟ್ ಆಗಿದೆ ಯಾವುದಿದು? ಬೇಕಿಂಗ್ ಸೋಡಾ. ಓಕೆ, ನೆಕ್ಸ್ಟ್ ಇದ್ರದ್ದು ಯೂಸಸ್ ನೋಡ್ತಾ ಹೋಗೋಣ ನಾವು. ಸೊ ಪ್ರಿಪ್ರೇಷನ್ ಫಸ್ಟ್, ಆಮೇಲೆ ಯೂಸಸ್ ನೋಡೋಣ. ಸೊ ಪ್ರಿಪರೇಷನ್ ಹೇಗೆ ಮಾಡ್ತಾರೆ ಅಂದರೆ ಇಟ್ ಈಸ್ ಪ್ರೊಡ್ಯೂಸ್ಡ್ ಯೂಸಿಂಗ್ ಸೋಡಿಯಂ ಕ್ಲೋರೈಡ್ ಆಸ್ ಒನ್ ಆಫ್ ದ ರಾ ಮೆಟೀರಿಯಲ್ಸ್. ಸೊ ಸೋಡಿಯಂ ಕ್ಲೋರೈಡನ್ನು ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ಕೊಂಡು ಇದನ್ನು ಪ್ರಿಪೇರ್ ಮಾಡ್ತಾರೆ. ಓಕೆ, ಅದರಲ್ಲಿ ಯಾವುದು ರಿಯಾಕ್ಷನ್ ಇನ್ವಾಲ್ವ್ ಆಗಿದೆ ನೋಡ್ತಾ ಹೋಗೋಣ ನಾವು. ಸೊ ಹಿಯರ್ ನೋಡಿ ರಿಯಾಕ್ಟೆಂಟ್ಗಳು ಯಾವ್ದು ಯೂಸ್ ಮಾಡ್ತಾರೆ ಅಂತ. ರಾ ಮೆಟೀರಿಯಲ್ಸ್ NaCl ರಾ ಮೆಟೀರಿಯಲ್ ಆಗಿ, ಅದರ ಜೊತೆಗೆ H2O ಮತ್ತು CO2 ಆ್ಯಂಡ್ NH3 ಎಷ್ಟನ್ನು ಕೂಡ ರಾ ಮೆಟೀರಿಯಲ್ಸ್ ಆಗಿ ಯೂಸ್ ಮಾಡ್ತಾರೆ ಇಲ್ಲಿ. ಓಕೆ, ಇಷ್ಟರಲ್ಲಿ ಒನ್ ಆಫ್ ದಿ ರಾ ಮೆಟೀರಿಯಲ್ಸ್ ಈಸ್ NaCl. ಓಕೆ, ಇವೆಲ್ಲವನ್ನು ನಾವು ರಿಯಾಕ್ಟ್ ಮಾಡಿಸಿದಾಗ ನಮಗೆ NH4Cl ಸಿಗುತ್ತೆ. NH4Cl and also we will get what we needed, that is baking soda, NaHCO3. So this is the reaction involved in preparation of baking soda. Okay, next ಇದನ್ನೇ ಒಂದು ವೇಳೆ ಕುಕ್ಕಿಂಗ್ ಅಲ್ಲಿ ಹೀಟ್ ಮಾಡಿದ್ರೆ ಏನಾಗುತ್ತೆ ಅಂತ. ಸಿ ಬೇಕಿಂಗ್ ಸೋಡಾ ದಟ್ ಈಸ್ NaHCO3 when it is heated during cooking what happens ಅನ್ನೋದನ್ನ ಒಂದು ರಿಯಾಕ್ಷನ್ ರೂಪದಲ್ಲಿ ನೋಡೋಣ ನಾವು. ಓಕೆ, ಏನದು? NaHCO3 ಬೇಕಿಂಗ್ ಸೋಡಾ ಏನು ಮಾಡಬೇಕು? ಹೀಟ್ ಮಾಡಬೇಕು, ಹೀಟಿಂಗ್. ಓಕೆ, ಇಟ್ ಗಿವ್ಸ್ ರೈಸ್ ಟು sodium carbonate, Na2CO3, H2O and CO2 gas is released. See, this is the reaction that takes place when baking soda is heated during cooking. Okay, so ಇಷ್ಟು ಬೇಕಿಂಗ್ ಸೋಡಾ ಪ್ರಿಪ್ರೇಷನ್ ಬಗ್ಗೆ. ನೆಕ್ಸ್ಟ್ ನಾವು ಯೂಸಸ್ ಆಫ್ ಬೇಕಿಂಗ್ ಸೋಡಾ ನೋಡೋಣ. ಬೇಕಿಂಗ್ ಸೋಡಾವನ್ನು ಬೇಕಿಂಗ್ ಪೌಡರ್ ಪ್ರಿಪರೇಷನಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಇಸ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಬೇಕಿಂಗ್ ಪೌಡರ್. What is baking powder? Baking powder is a mixture of baking soda and a mild edible acid such as tartaric acid. ಈ ಬೇಕಿಂಗ್ ಸೋಡಾವನ್ನು ಮತ್ತು ಟಾರ್ಟಾರಿಕ್ ಆಸಿಡ್ ಅನ್ನು ಎರಡು ಮಿಕ್ಸ್ ಮಾಡಿಬಿಟ್ರೆ ಅಲ್ಲಿ ನಮಗೆ ಬೇಕಿಂಗ್ ಪೌಡರ್ ಸಿಗುತ್ತೆ. ಓಕೆ, ಸೊ ಹಾಗಾದರೆ ಬೇಕಿಂಗ್ ಪೌಡರನ್ನು ಹೀಟ್ ಮಾಡಿದಾಗ, ಬೇಕಿಂಗ್ ಪೌಡರ್ ಅಂದರೆ ಈ ರೀತಿ ಪ್ರಿಪೇರ್ ಮಾಡಿದಂಥ ಬೇಕಿಂಗ್ ಪೌಡರ್ನ ಹೀಟ್ ಮಾಡಿದಾಗ ಅಥವಾ ವಾಟರ್ ಜೊತೆ ಮಿಕ್ಸ್ ಮಾಡಿದಾಗ ಯಾವ ರಿಯಾಕ್ಷನ್ ಆಗುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಓಕೆ, ಸೊ what is the formula for baking powder? That is nothing but NaHCO3. Okay, CO3 plus H plus. Okay, ಯಾಕಂದ್ರೆ ಟಾರ್ಟಾರಿಕ್ ಆಸಿಡ್ ಜೊತೆ ಮಿಕ್ಸ್ ಮಾಡಿದಾಗ
ಅದು ಬೇಕಿಂಗ್ ಪೌಡರ್ ಆಗಿದೆ ಅಂದರೆ ಅಲ್ಲಿ H+ ions ಆ್ಯಡ್ ಆಗಿದೆ ಅಂತ. ಓಕೆ, ವೆನೆವರ್ ಇಟ್ ಈಸ್ ಹೀಟೆಡ್ carbon dioxide gas will be released, H2O is formed, and a sodium salt of acid is also formed. ಓಕೆ, ಸೊ ಇಲ್ಲಿ ಏನು ರಿಲೀಸ್ ಆಗಿದೆ ಇಂಪಾರ್ಟೆಂಟ್. ಸೊ ಬೇಕಿಂಗ್ ಪೌಡ್ರನ್ನ ಹೀಟ್ ಮಾಡಿದಾಗ ವಾಟರ್ ಜೊತೆ ಮಿಕ್ಸ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಏನಿದೆಲ್ಲ, ಇಟ್ ಈಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ದ ರಿಯಾಕ್ಷನ್ ಕ್ಯಾನ್ ಕಾಸ್ ಬ್ರೆಡ್ ಆರ್ ಕೇಕ್ ಟು ರೈಸ್ ಮೇಕಿಂಗ್ ದಮ್ ಸಾಫ್ಟ್ ಆ್ಯಂಡ್ ಸ್ಪಾಂಜಿ. ನೋಡಿ, ಬೇಕರಿಗೆ ಹೋಗಿ ನೀವು ಬ್ರೆಡ್ ಕೇಕನ್ನು ತಿಂದಾಗ ಅದು ಸಾಫ್ಟ್ ಇರುತ್ತೆ ಮತ್ತು ಸ್ಪಾಂಜಿ ಆಗಿರುತ್ತೆ. ಅದಕ್ಕೆ ಕಾರಣ ಏನು ಅಂತಂದರೆ ಅಲ್ಲಿ ಬೇಕಿಂಗ್ ಸೋಡಾ ಹಾಕಿರ್ತಾರೆ, ಬೇಕಿಂಗ್ ಪೌಡರು, ಅದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ರಿಲೀಸ್ ಮಾಡಿರುತ್ತೆ. ಆ ಒಂದು ವಸ್ತುವಿನಲ್ಲಿ, ಬ್ರೆಡ್ಡಲ್ಲಿ ಅಥವಾ ಕೇಕಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇರೋದ್ರಿಂದ ಅದು ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿ ನಮಗೆ ಕಾಣಿಸುತ್ತೆ. ಓಕೆ, ಸೊ ದಿಸ್ ಈಸ್ ದ ಯೂಸ್ ಆಫ್ ಬೇಕಿಂಗ್ ಪೌಡರ್. ಓಕೆ, ಸೊ ಆ ಬೇಕಿಂಗ್ ಪೌಡರ್ ತಯಾರಿಕೆಯಲ್ಲಿ ಬೇಕಿಂಗ್ ಸೋಡಾವನ್ನು ಯೂಸ್ ಮಾಡ್ಕೊಳ್ತೀವಿ. ವಾಟ್ ಆರ್ ದ ಯೂಸಸ್ ಆಫ್ ಬೇಕಿಂಗ್ ಸೋಡಾ ಅಂದರೆ, ಈ ಯೆಲ್ಲೋ ಕಲರ್ ಏನು ಕಾಣಿಸ್ತದೆ ಅಲ್ಲಿ ಲೈನ್ ಬರೆದ್ರೆ ಸಾಕು, 1 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಆದರೆ ಪರ್ಟಿಕ್ಯುಲರ್ ಆಗಿ ಬೇಕಿಂಗ್ ಪೌಡರ್ ಬಗ್ಗೆ ಕೇಳಿದ್ರೆ ಇಷ್ಟೆಲ್ಲ ಬರೀಬೇಕಾಗುತ್ತೆ. ಓಕೆ, ಯು ನೀಡ್ ಟು ರಿಮೆಂಬರ್ ದಟ್. ನೆಕ್ಸ್ಟ್ ಯೂಸ್ ಏನು ಅಂತಂದರೆ ಬೇಕಿಂಗ್ ಸೋಡಾದ್ದು, ಇಟ್ ಈಸ್ ಯೂಸ್ಡ್ ಆಸ್ ಅನ್ ಇಂಗ್ರೀಡಿಯೆಂಟ್ ಇನ್ ಆಂಟಾಸಿಡ್ಸ್. ಆಂಟಾಸಿಡ್ ತಯಾರಿಕೆಯಲ್ಲಿ ಯೂಸ್ ಮಾಡ್ತೀವಿ ಇದನ್ನು. ಆಂಟಾಸಿಡ್ ಅಂತಂದರೆ ಈಗ ನಾವಾಗಲೇ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಹೇಳಿದ್ದೀನಿ, ಇಟ್ ಈಸ್ ಅ ಮೈಲ್ಡ್ ಬೇಸ್ ವಿಚ್ ಈಸ್ ಯೂಸ್ ಟು ನ್ಯೂಟ್ರಲೈಸ್ ದ ಎಕ್ಸಸ್ ಆಸಿಡ್ ಪ್ರೆಸೆಂಟ್ ಇನ್ ಸ್ಟಮಕ್. ಓಕೆ, ಸೊ ಅದು ಆಲ್ಕಲೈನ್ ಆಗಿರುತ್ತೆ. ಆಂಟಾಸಿಡ್ ಅನ್ನೋದು ಒಂದು ಬೇಸ್, ಅದು ವಾಟರ್ ಸಾಲ್ಯುಬಲ್ ಆಗಿರುತ್ತೆ. ಅದೇನು ಮಾಡುತ್ತೆ, ಇಟ್ ನ್ಯೂಟ್ರಲೈಸಸ್ ಎಕ್ಸಸ್ ಆಸಿಡ್ ಇನ್ ದ ಸ್ಟಮಕ್ ಅಂಡ್ ಪ್ರೊವೈಡ್ಸ್ ರಿಲೀಫ್. ಎಕ್ಸಸ್ ಆಸಿಡ್ ಅನ್ನು ನ್ಯೂಟ್ರಲ್ ಮಾಡಿಬಿಟ್ಟು ನಮ್ಮ ಸ್ಟಮಕಲ್ಲಿರೋದನ್ನು ರಿಲೀಫ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅಂಥ ಆಂಟಾಸಿಡ್ ಪ್ರಿಪರೇಷನಲ್ಲಿ ಒಂದು ಇಂಗ್ರೀಡಿಯೆಂಟ್ ಆಗಿ ಬೇಕಿಂಗ್ ಸೋಡಾವನ್ನು ಯೂಸ್ ಮಾಡ್ಕೊಳ್ತೀವಿ. ಓಕೆ, ನೆಕ್ಸ್ಟ್ ಇಟ್ ಈಸ್ ಯೂಸ್ಡ್ ಇನ್ ಸೋಡಾ ಆಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್. ಸೊ ಬೆಂಕಿ ಆರಿಸೋದಕ್ಕೆ ಫೈರ್ ಎಕ್ಸ್ಟಿಂಗ್ವಿಷರ್ಸನ್ನು ಯೂಸ್ ಮಾಡ್ತೀವಿ. ಅದರಲ್ಲಿ ಬೇರೆ ಬೇರೆ ಥರದ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇದೆ. ಸೋಡಾ ಆಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್ ಅನ್ನೋದು ಒಂದು. ಅದರಲ್ಲಿ ನೋಡಿ, ಅದಕ್ಕೆ ಹೆಸರು ಯಾಕೆ ಬಂತಂದರೆ ಅಲ್ಲಿ ಸೋಡಾವನ್ನು ಯೂಸ್ ಮಾಡ್ತೀವಿ. ಸೋಡಾ ಇಸ್ ನಥಿಂಗ್ ಬಟ್ ಬೇಕಿಂಗ್ ಸೋಡಾ. ಸೋಡಾ ಆಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಂತ ಕರಿತೀವಿ. ಅದರಲ್ಲಿ ಬೇಕಿಂಗ್ ಸೋಡಾವನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಶೆಲ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್, ದಟ್ ಈಸ್ ವಾಷಿಂಗ್ ಸೋಡಾ. ಬೇಕಿಂಗ್ ಸೋಡಾ ಆಯ್ತಲ್ಲ, ಈಗ ವಾಷಿಂಗ್ ಸೋಡಾ ನೋಡೋಣ. ವಾಷಿಂಗ್ ಸೋಡಾವನ್ನು ಕೂಡ ಕಾಮನ್ ಸಾಲ್ಟ್ ಇಂದ ಪ್ರಿಪೇರ್ ಮಾಡ್ತೀವಿ. ಆ್ಯಂಡ್ ದ ಕೆಮಿಕಲ್ ನೇಮ್ ಆಫ್ ವಾಷಿಂಗ್ ಸೋಡಾ ಈಸ್ ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಕಾರ್ಬೋನೇಟ್, ದಟ್ ಈಸ್ Na2CO3.10H2O ಅನ್ನೋ ಮಾಲಿಕ್ಯುಲರ್ ಫಾರ್ಮುಲಾ ಇದೆ. ಅದಕ್ಕೆ Na2CO3 ಸೋಡಿಯಂ ಕಾರ್ಬೋನೇಟ್ ಪ್ಲಸ್ 10 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಇರುತ್ತೆ. ಇದೇನು ಅನ್ನೋದನ್ನು ನಾವು ಇನ್ ವೈಲ್ ನೋಡ್ತೀವಿ. ಓಕೆ, ಈ ವಾಷಿಂಗ್ ಸೋಡಾವನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂತಂದರೆ, ಸೋಡಿಯಂ ಕಾರ್ಬೋನೇಟ್ ಇದೆಯಲ್ಲ, ಅದನ್ನು ರೀಕ್ರಿಸ್ಟಲೈಸೇಷನ್ ಮಾಡಿಬಿಟ್ರೆ ನಮಗೆ ವಾಷಿಂಗ್ ಸೋಡಾ ಸಿಗುತ್ತೆ. ಸೋಡಿಯಂ ಕಾರ್ಬೋನೇಟ್ ಇದೆಯಲ್ಲ, ಇದನ್ನು ರೀಕ್ರಿಸ್ಟಲೈಸೇಷನ್ ಮಾಡಬೇಕು. ಅದು ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ ಈಗ. ಓಕೆ, ಸೊ ಅದಕ್ಕೆ ಈಕ್ವೇಷನ್ ಬರೆದ್ರೆ ನಿಮಗೆ ಕ್ಲಿಯರ್ ಐಡಿಯಾ ಸಿಗುತ್ತೆ. ವಾಟ್ ಈಸ್ ಸೋಡಿಯಂ ಕಾರ್ಬೋನೇಟ್? Na2CO3. ಅದಕ್ಕೆ ರೀಕ್ರಿಸ್ಟಲೈಸೇಷನ್ ಮಾಡಬೇಕಂದ್ರೆ ಅದನ್ನ ವಾಟರ್ ಜೊತೆಗೆ ಮಿಕ್ಸ್ ಮಾಡಬೇಕು. ಅವಾಗ ಅದು ಕ್ರಿಸ್ಟಲ್ ರೂಪಕ್ಕೆ ಕನ್ವರ್ಟ್ ಆಗುತ್ತೆ. ಇಟ್ ವಿಲ್ ಬಿಕಮ್ Na2CO3.10H2O. ಓಕೆ, ಸೊ ದಿಸ್ ಈಸ್ ದಿ ಫಾರ್ಮುಲಾ ಫಾರ್ ವಾಷಿಂಗ್ ಸೋಡಾ ಅಲ್ವಾ. ಸೊ ವಾಷಿಂಗ್ ಸೋಡಾ ಬರಬೇಕಂದ್ರೆ ಸೋಡಿಯಂ ಕಾರ್ಬೋನೇಟನ್ನು ಮತ್ತು ವಾಟರನ್ನು ಮಿಕ್ಸ್ ಮಾಡಬೇಕು. ಸೊ ದಟ್ ಈ ಪ್ರಾಸೆಸ್ಗೆ ನಾವು ರೀಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. ಸೊ ಇಷ್ಟು ವಾಷಿಂಗ್ ಸೋಡಾದ ಪ್ರಿಪ್ರೇಷನ್. ನೆಕ್ಸ್ಟ್ ಯೂಸಸ್ ನೋಡ್ತಾ ಹೋಗೋಣ ನಾವು. ವಾಟ್ ಆರ್ ದ ಯೂಸಸ್ ಆಫ್ ವಾಷಿಂಗ್ ಸೋಡಾ ಅಂತ. ಸೊ ಹೆಸರು ಹೇಳುತ್ತೆ ವಾಷಿಂಗ್. ವಾಷಿಂಗ್ ಅಂತಂದರೆ ಕ್ಲೀನಿಂಗ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಯೂಸ್ಡ್ ಇನ್ ಗ್ಲಾಸ್, ಸೋಪ್ ಆ್ಯಂಡ್ ಪೇಪರ್ ಇಂಡಸ್ಟ್ರೀಸ್. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಗ್ಲಾಸು, ಸೋಪು ಮತ್ತು ಪೇಪರ್ ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಸೋಡಿಯಂ ಕಾಂಪೌಂಡ್ಸ್. ಸೋಡಿಯಂ ಕಾಂಪೌಂಡ್ ಮ್ಯಾನುಫ್ಯಾಕ್ಚರ್ಲಿ ಯೂಸ್ ಮಾಡ್ತಾರೆ, ಸಚ್ ಆಸ್ ಬೊರಾಕ್ಸ್. ಬೊರಾಕ್ಸ್ ಅನ್ನೋದು ಒಂದು ಸೋಡಿಯಂ ಕಾಂಪೌಂಡು. ಅದರ ಪ್ರಿಪರೇಷನಲ್ಲಿ ವಾಷಿಂಗ್ ಸೋಡಾವನ್ನು ಯೂಸ್ ಮಾಡ್ಕೊಳ್ತಾರೆ. ಓಕೆ, ಆಗಲೇ ಹೆಸರಿಗೆ ತಕ್ಕ ಹಾಗೆ ಕ್ಲೀನಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಆಸ್ ಎ ಕ್ಲೀನಿಂಗ್ ಏಜೆಂಟ್ ಫಾರ್ ಡೊಮೆಸ್ಟಿಕ್ ಪರ್ಪಸ್. ಮನೆಗಳಲ್ಲಿ ಒಂದು ಕ್ಲೀನಿಂಗ್ ಏಜೆಂಟ್ ಆಗಿ ಅದನ್ನು ಯೂಸ್ ಮಾಡ್ತಾರೆ. ಇಷ್ಟೇ ಅಲ್ಲ, ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ರಿಮೂವಿಂಗ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ಈಗ ವಾಟರ್ಲಿ ಎರಡು ಥರ ಇದೆ, ಬೇಸ್ಡ್ ಆನ್ ದ ಸಾಲ್ಟ್ಸ್ ಡಿಸಾಲ್ವ್ಡ್ ಇನ್ ಇಟ್. ಒಂದು ಹಾರ್ಡ್ ವಾಟರ್, ಇನ್ನೊಂದು ಸಾಫ್ಟ್ ವಾಟರ್, ದಟ್ ಈಸ್ ಪೋರ್ಟಬಲ್ ವಾಟರ್. ಸೊ ಹಾರ್ಡ್ ವಾಟರ್ ಯಾಕೆ ಹಾರ್ಡ್ ಆಗುತ್ತೆ, ಗಡಸು ಯಾಕೆ ಆಗುತ್ತೆ ಅಂತಂದ್ರೆ ಅದರೊಳಗಡೆ ವೇರಿಯಸ್ ಸಾಲ್ಟ್ಸ್ ಡಿಸಾಲ್ವ್ ಆಗಿರುತ್ತೆ, ಕ್ಯಾಲ್ಶಿಯಂ ಅಂಡ್ ಮೆಗ್ನೀಷಿಯಂ ಸಾಲ್ಟ್ಸ್. ಅದನ್ನು ರಿಮೂವ್ ಮಾಡೋದಕ್ಕೆ ವಾಷಿಂಗ್ ಸೋಡಾವನ್ನು ಯೂಸ್ ಮಾಡ್ಕೊಳ್ತಾರೆ.
So these are the uses of washing soda. I hope it is clear to you. Okay, so next concept we go now. Water of crystallization. Okay? So water of crystallization ಅಂತಂದ್ರೆ ಈಗಿನೂ ನೀವು ವಾಷಿಂಗ್ ಸೋಡಾವನ್ನು ನೋಡಿದ್ದೀರಾ. ಇಲ್ಲಿ ಒಂದು ಕ್ರಿಸ್ಟಲ್ ಅಂತ ಹೇಳಿದೆ ನಾನು. ಆ ಕ್ರಿಸ್ಟಲ್ ಅಲ್ಲಿ ಒಂದು ವಾಟರ್ ಮಾಲಿಕ್ಯೂಲ್ಸ್ ಇದೆ ನೋಡಿ, Na2CO3.10H2O ಅಂತ. ಅಂದ್ರೆ ವಾಟರ್ ಮಾಲಿಕ್ಯೂಲ್ ಇದಕ್ಕೆ ಅಟ್ಯಾಚ್ ಆಗಿದೆ. Na2CO3 ಅದೊಂದು ಕ್ರಿಸ್ಟಲ್. ಸೊ ಒಂದು ಕ್ರಿಸ್ಟಲ್ ನಲ್ಲಿ ಇರತಕ್ಕಂತಹ ಟೋಟಲ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಅನ್ನ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ನಾವು ಕರಿತೀವಿ. ವಾಟ್ ಈಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್? ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇಸ್ ದ ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ಒನ್ ಫಾರ್ಮುಲಾ ಯೂನಿಟ್ ಆಫ್ ಎ ಸಾಲ್ಟ್. ಓಕೆ, ಸೊ ಹಾಗಾದ್ರೆ ಅದಕ್ಕೆ ಎಕ್ಸ್ಪ್ಲನೇಷನ್ ನೋಡೋಣ. ಅದರಲ್ಲಿ ವಾಟರ್ ಇದೆಯಾ ಒಂದು ಕ್ರಿಸ್ಟಲ್ ಅಲ್ಲಿ, ಒಂದು ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇದಾವೆಲ್ಲ ಅಂತ ಹೇಳಿದ್ವಲ್ಲ, ಆ ಥರ ಇದೆಯಾ ಅನ್ನೋದನ್ನ ನೋಡ್ತಾ ಹೋಗೋಣ. ಅದಕ್ಕೆ ಒಂದು ಆಕ್ಟಿವಿಟಿ ಇದೆ, ಆಕ್ಟಿವಿಟಿ 2.15. ಇಲ್ಲೇನು ಮಾಡಬೇಕು ಅಂತಂದ್ರೆ ಒಂದು ಬಾಯ್ಲಿಂಗ್ ಟ್ಯೂಬ್ ಅನ್ನು ತಗೋಬೇಕು, ಡ್ರೈ ಬಾಯ್ಲಿಂಗ್ ಟ್ಯೂಬ್. ಅದರಲ್ಲಿ ಒಂದಷ್ಟು ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ಸ್ ಅನ್ನ ಆಡ್ ಮಾಡಬೇಕು. ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ಸ್. ಸೊ ಟೇಕ್ ಎ ಬಾಯ್ಲಿಂಗ್ ಟ್ಯೂಬ್ ಅಂಡ್ ಆಡ್ ಸಮ್ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ಸ್ ಇನ್ ಇಟ್. ಸೊ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ಸ್ ಅನ್ನ ಹೀಟ್ ಮಾಡಿದಾಗ ಅವು ವೈಟ್ ಕಲರ್ ಆಗ್ತವೆ. ದೇ ಬಿಕಮ್ ವೈಟ್ ಅಂಡ್ ಸಮ್ ವಾಟರ್ ಡ್ರಾಪ್ಲೆಟ್ಸ್ ಅಪಿಯರ್ ಇನ್ ದ ಬಾಯ್ಲಿಂಗ್ ಟ್ಯೂಬ್. ಆ ಬಾಯ್ಲಿಂಗ್ ಟ್ಯೂಬ್ ಅಲ್ಲಿ ಒಂದಷ್ಟು ವಾಟರ್ ಡ್ರಾಪ್ಲೆಟ್ಸ್ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಹೇಳಿ? ಅಂದ್ರೆ ಡ್ರೈ ತಗೊಂಡಿದೀವಿ, ಡ್ರೈ ಬಾಯ್ಲಿಂಗ್ ಟ್ಯೂಬ್ ತಗೊಂಡಿದ್ವಿ, ಅಂದ್ರೆ ಯಾವುದೇ ರೀತಿ ವಾಟರ್ ಮಾಲಿಕ್ಯೂಲ್ ಅದರಲ್ಲಿ ಇರಲಿಲ್ಲ ವಾಶ್ ಮಾಡಿದಾಗ್ಲೂ ಕೂಡ. ಓಕೆ, ಆದ್ರೂ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ಸ್ ಅನ್ನು ಹೀಟ್ ಮಾಡಿದಾಗ ಅದು ವೈಟ್ ಆಗ್ತಾ ಇದೆ. ಓಕೆ, ಅದ್ರ ಜೊತೆಗೆ ಆ ಒಂದು ಬಾಯ್ಲಿಂಗ್ ಟ್ಯೂಬ್ ಅಲ್ಲಿ ವಾಟರ್ ಡ್ರಾಪ್ಲೆಟ್ಸ್ ಕಾಣಿಸುತ್ತೆ, ಅಂದ್ರೆ ಆ ಕ್ರಿಸ್ಟಲ್ ಅಲ್ಲಿನೇ ಏನಿತ್ತು? ವಾಟರ್ ಇತ್ತು ಅಂತ. ಓಕೆ, ಹಾಗಾದ್ರೆ ವಾಟರ್ ಇತ್ತು ಅಂತ ಪ್ರೂವ್ ಮಾಡೋದಕ್ಕೆ ಇನ್ನೊಂದಿದೆ. ಏನು ಅಂದ್ರೆ ಮತ್ತೆ ವಾಪಸ್ 2 to 3 drops ಆಫ್ ವಾಟರ್ ಹಾಕ್ಬೇಕು ಅದಕ್ಕೆ. ವೆನ್ 2 to 3 drops ಆಫ್ ವಾಟರ್ ಆರ್ ಆಡೆಡ್, ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ ರೀಸ್ಟೋರ್ ಇಟ್ಸ್ ಬ್ಲೂ ಕಲರ್. ಓಕೆ, ಸೊ ಕಾಪರ್ ಸಲ್ಫೇಟ್ ಆಕ್ಚುಲ್ ಆಗಿ ಯಾವ ಕಲರ್ ಇರುತ್ತೆ? ಬ್ಲೂ ಕಲರ್ ಇರುತ್ತೆ. ಹೀಟ್ ಮಾಡಿದಾಗ ಅದು ವೈಟ್ ಆಗುತ್ತೆ. ವೈಟ್ ಆಗೋದಕ್ಕೆ ಕಾರಣ ಅದರಲ್ಲಿರುವ ವಾಟರ್ ಹೊರಗಡೆ ಬರುತ್ತೆ. ಸೊ ವಾಟರ್ ಡ್ರಾಪ್ಲೆಟ್ಸ್ ರೂಪದಲ್ಲಿ ಅಲ್ಲಿ ಲಾಸ್ ಆಗಿರೋ ವಾಟರ್ ಡ್ರಾಪ್ಲೆಟ್ಸ್ ಅನ್ನ ನಾವು ಮತ್ತೆ ವಾಪಸ್ ಆಡ್ ಮಾಡಿದಾಗ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ಲು ವಾಟರ್ನ ತಗೊಂಡು ಮತ್ತೆ ಬ್ಲೂ ಕಲರ್ಗೆ ಟರ್ನ್ ಆಗುತ್ತೆ ಮೊದಲಿನ ಥರ. ಇದರಿಂದ ನಮಗೆ ಗೊತ್ತಾಗೋದೇನು ಅಂತಂದ್ರೆ ಒಂದು ಕನ್ಕ್ಲೂಷನ್ಗೆ ಬರ್ಬೋದು, ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ಸ್ ಕಂಟೈನ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ವೆನ್ ಹೀಟೆಡ್ ದ ಕ್ರಿಸ್ಟಲ್ಸ್, ದಿಸ್ ವಾಟರ್ ಈಸ್ ರಿಮೂವ್ಡ್ ಅಂಡ್ ದ ಸಾಲ್ಟ್ಸ್ ಟರ್ನ್ಸ್ ವೈಟ್ ಅನ್ನೋದು ಒಂದು ಕನ್ಕ್ಲೂಷನ್. ಓಕೆ, ಸೊ ಅರ್ಥ ಆಯ್ತಲ್ವ ನಿಮಗೆ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಹೇಗೆ ಪ್ರೂವ್ ಮಾಡೋದು ಅಂತ? ಸೊ ಹಾಗಾದ್ರೆ ಕೆಲವು ಎಕ್ಸಾಂಪಲ್ಸ್ ಇದೆ ದ ಕ್ರಿಸ್ಟಲ್ಸ್ ಕಂಟೈನಿಂಗ್ ವಾಟರ್ ಮಾಲಿಕ್ಯೂಲ್ಸ್. ಈಗಾಗಲೇ ಹೇಳಿದ ಹಾಗೆ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ ಅಲ್ಲಿ 5 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಇದೆ. ದಟ್ ಈಸ್ ಹೈಡ್ರೇಟೆಡ್ ಕಾಪರ್ ಸಲ್ಫೇಟ್ ಅಂತ ಕರಿತೀವಿ ನಾವು. ವಾಷಿಂಗ್ ಸೋಡಾದಲ್ಲೂ ವಾಟರ್ ಮಾಲಿಕ್ಯೂಲ್ಸ್ ಇದೆ, ಅದು ನೀವು ಈಗಾಗಲೇ ನೋಡಿದ್ದೀವಿ. Na2CO3.10H2O ಅಂತ. ಇಲ್ಲಿ 10 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಇದೆ. ಜಿಪ್ಸಮ್ ಸಾಲ್ಟ್ ಅಂತ ಒಂದು ಬರುತ್ತೆ, ಅದರಲ್ಲಿ 2 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಇದೆ. ಫಾರ್ಮುಲಾ CaSO4.2H2O. ಕ್ಯಾಲ್ಸಿಯಂ ಸಲ್ಫೇಟ್ ಬೈಹೈಡ್ರೇಟ್ ಅಂತ ಕರಿತೀವಿ ನಾವು ಇದನ್ನು. Calcium sulfate bihydrate. Okay, so these are the sum of water of crystallization. Clear? Shall we move on to the next concept? Plaster of Paris. So ಈಗಾಗಲೇ ನಾವು ಇಲ್ಲಿ ನೋಡಿದ್ವಿ ಕ್ಯಾಲ್ಸಿಯಂ ಸಲ್ಫೇಟ್ ಬೈಹೈಡ್ರೇಟ್ ಅಂತ. ಇದರಿಂದಾನೇ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ತಯಾರು ಮಾಡ್ತೀವಿ. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಥವಾ ಶಾರ್ಟ್ ಆಗಿ POP ಅಂತ ಕರೀತಾರೆ. ನೀವು ಡೈಲಿ ಲೈಫಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಕೇಳಿರ್ತೀರಿ, ಎಸ್ಪೆಷಲಿ ಹಾಸ್ಪಿಟಲ್ಸ್ ಅಲ್ಲಿ ಮತ್ತೆ ಬೇರೆ ಬೇರೆ ಕಡೆಗೆ ನೀವು ಅದನ್ನು ಕೇಳಿರ್ತೀರಿ. ಕೇಳಿಲ್ಲ ಅಂದರೆ ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಹಿಯರ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಇದಕ್ಕೆ ಕೆಮಿಕಲ್ ನೇಮ್ ಏನು ಅಂದರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಹೆಮಿ ಮೀನ್ಸ್ ಸೆಮಿ ಮೀನ್ಸ್ ಹಾಫ್. ಓಕೆ, ಸೊ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ನ ಮಾಲಿಕ್ಯುಲರ್ ಫಾರ್ಮುಲಾ CaSO4.12H2O. ಓಕೆ, ಹಾಗಾದ್ರೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂದರೆ ಜಿಪ್ಸಮ್ ಇಂದ ಪ್ರಿಪೇರ್ ಮಾಡ್ತಾರೆ. ಆನ್ ಹೀಟಿಂಗ್ ಜಿಪ್ಸಮ್ CaSO4.2H2O at 373 Kelvin, it loses water molecules and becomes calcium sulfate hemihydrate. That is CaSO4.12H2O. Okay, this is called plaster of Paris. Gypsum ಅನ್ನ 373 Kelvin ಅಲ್ಲಿ ಹೀಟ್ ಮಾಡಿದಾಗ ಅದರಲ್ಲಿರುವ ವಾಟರ್ ಹೊರಗಡೆ ಹೋಗುತ್ತೆ. It loses its water. ಕಂಪ್ಲೀಟ್ ವಾಟರ್ ಹೋಗೋದಿಲ್ಲ. 2H2O ಇದೆಲ್ಲ 1.5 ಮಾಲಿಕ್ಯೂಲ್ ಆಫ್ ವಾಟರ್ ಲೂಸ್ ಆಗುತ್ತೆ. ಅವಾಗ ಹಾಫ್ ಮಾಲಿಕ್ಯೂಲ್ ಹಾಗೆ ಉಳ್ಕೊಳ್ಳುತ್ತೆ. ದಟ್ ಈಸ್ CaSO4.12H2O ಆಗ್ತದೆ. ಅದನ್ನ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ.
ಓಕೆ, ಇದನ್ನ ಈಕ್ವೇಶನ್ ರೂಪದಲ್ಲಿ ನೋಡೋದಾದ್ರೆ ದ ಸೇಮ್ ಥಿಂಗ್ CaSO4 dot 2H2. What is this? This is gypsum. Gypsum is heated at what temperature? ಎಕ್ಸಾಕ್ಟ್ ಆಗಿ 373 ಕೆಲ್ವಿನ್ ಅಲ್ಲೇ ಹೀಟ್ ಮಾಡಬೇಕು. ಕಡಿಮೆನೂ ಮಾಡೋವಾಗಿಲ್ಲ, ಜಾಸ್ತಿನೂ ಮಾಡೋವಾಗಿಲ್ಲ. ಹೀಟ್ ಮಾಡಿದಾಗ ಅದರೆಲ್ಲ ವಾಟರ್ ಮಾಲಿಕ್ಯೂಲ್ ಹೊರಗಡೆ ಹೋಗಿ CaSO4 ಡಾಟ್ ಹಾಫ್ H2O ಆಗುತ್ತೆ. ಆ್ಯಂಡ್ ಹೊರಗಡೆ ಹೋಗಿರೋ ವಾಟರ್ ಮಾಲಿಕ್ಯೂಲ್ ತೋರಿಸ್ಬೇಕು. 1.5 H2O ಮಾಲಿಕ್ಯೂಲ್ ಹೊರಗಡೆ ಬರುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ ವಿ ಕಾಲ್ gypsum and this is what we call POP, plaster of Paris. ಓಕೆ, ಸೊ ಇದೊಂದು ವೈಟ್ ಪೌಡರ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನೋದೊಂದು ವೈಟ್ ಪೌಡರ್. ಅದನ್ನು ವಾಟರ್ ಜೊತೆ ಮಿಕ್ಸ್ ಮಾಡಿದ ತಕ್ಷಣ ಅದು ಮತ್ತೆ ಮೊದಲಿನ ಥರ ಜಿಪ್ಸಮ್ ಆಗುತ್ತೆ. ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಈಗ ವಾಟರ್ ಹೊರಗಡೆ ಹೋಗಿದೆ, ಈ ವಾಟರ್ ಮತ್ತೆ ಮಿಕ್ಸ್ ಮಾಡಿದ್ರೆ ಏನಾಗ್ಬೋದು, 1.5 H2 ಇದೆ, 2 H2 ಆಗುತ್ತೆ. ಅಗೇನ್ ಇಟ್ ವಿಲ್ ಕನ್ವರ್ಟ್ ಇಂಟು ಜಿಪ್ಸಮ್. ಅದು ಹೇಗೆ ಅನ್ನೋದನ್ನ ನೋಡೋಣ ಈಗ. So it is a white powder. On mixing with water, it changes to gypsum again, giving a hard solid mass. Actually white powder irutte POP, water jothe mix adaga hard solid mass agi convert agutte. That is nothing but gypsum. Okay, so adakke equation ರೂಪದಲ್ಲಿ ಅದನ್ನು ನೋಡೋದಾದ್ರೆ CaSO4 dot half H2O, it reacts with 1.5 molecule of water to gives rise to a complete molecule of gypsum, that is CaSO4 dot 2H2O. So the opposite reaction ನೋಡಿ, gypsum POP ಆಗಿತ್ತು, ಇಲ್ಲಿ POP ವಾಟರ್ ಜೊತೆ ಮಿಕ್ಸ್ ಆಗಿ gypsum ಆಗಿ ಕನ್ವರ್ಟ್ ಆಗುತ್ತೆ. ರೈಟ್, ಸೊ ಇಲ್ಲಿ only half a water molecule is shown to be attached of water of crystallization. Okay, so ಇಲ್ಲಿ it is written in the form of ಫಾರ್ಮುಲಾ ಯೂನಿಟ್ಸ್ ಅಲ್ಲಿ ಬರಿಬೇಕು ನಾವು. ಸೊ 1 ಮಾಲಿಕ್ಯೂಲ್ ಆಫ್ ವಾಟರ್ ಶೇರ್ ಮಾಡ್ಕೊಳ್ಳೋ ಥರ ಬರಿಬೋದು, ಬಟ್ ಓನ್ಲಿ ಹಾಫ್ ಮಾಲಿಕ್ಯೂಲ್ ಆಫ್ ವಾಟರ್ ನಾವು ತೋರಿಸ್ಬೇಕು. ನೆಕ್ಸ್ಟ್ ಯೂಸಸ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ನೋಡೋಣ. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಲ್ಲಿ ಅಬ್ಸರ್ವ್ ಮಾಡಿ, ಒಂದು ನಿಮಗೆ ಒಂದು ಫೇಸ್ ಕಾಣಿಸುತ್ತೆ. ದಿಸ್ ಇಸ್ ಆಕ್ಚುಲಿ ಒನ್ ಆಫ್ ದಿ ಟಾಯ್ಸ್ ಅಂತ ನಾವು ಹೇಳ್ಬೋದು. ಓಕೆ, ಇಟ್ ಈಸ್ ಅಂದರೆ ಇದನ್ನ POP ಇಂದ ಮಾಡಿರ್ತಾರೆ. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಈಸ್ ಯೂಸ್ ಫಾರ್ ಮೇಕಿಂಗ್ ಟಾಯ್ಸ್, ಮೆಟೀರಿಯಲ್ಸ್ ಫಾರ್ ಡೆಕೋರೇಷನ್. ಡೆಕೋರೇಟಿವ್ ಮೆಟೀರಿಯಲ್ಸ್ ಅನ್ನ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಓಕೆ, POP ಅನ್ನು. ಇಟ್ ಈಸ್ ಆಲ್ಸೋ ಯೂಸ್ ಫಾರ್ ಮೇಕಿಂಗ್ ಸರ್ಫೇಸಸ್ ಸ್ಮೂತ್. ಓಕೆ, ಸರ್ಫೇಸ್ಗಳನ್ನು ಸ್ಮೂತ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ಕೊಳ್ತಾರೆ. ಆ ರೀತಿ ಸ್ಮೂತ್ ಮಾಡೋದಕ್ಕೆ ಯೂಸ್ ಮಾಡೋ ವಸ್ತುವನ್ನು ನಾವು ಅಬ್ರೇಸಿವ್ ಅಂತ ಕರಿತೀವಿ. ಯಾವುದಾದ್ರೂ ಒಂದು ಸರ್ಫೇಸ್ ರಫ್ ಇತ್ತು ಅಂದರೆ ಅದನ್ನ ಅಬ್ರೇಸಿವ್ ಯೂಸ್ ಮಾಡ್ಕೊಂಡು ಸ್ಮೂತ್ ಮಾಡ್ತೀವಿ. ಸೊ ಇಲ್ಲಿ ಅಬ್ರೇಸಿವ್ ಯಾವುದು ಅಂತಂದ್ರೆ POP ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಓಕೆ, ಈವನ್ ಇಟ್ ಈಸ್ ಯೂಸ್ಡ್ ಬೈ ಡಾಕ್ಟರ್ಸ್. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಯೂಸ್ ಆಫ್ POP. ಓಕೆ, ಡಾಕ್ಟರ್ಸ್ ಇದನ್ನ ಯೂಸ್ ಮಾಡ್ಕೊಳ್ತಾರೆ ಏನಕ್ಕೋಸ್ಕರ ಅಂತಂದ್ರೆ ಟು ಸಪೋರ್ಟ್ ದ ಫ್ರಾಕ್ಚರ್ಡ್ ಬೋನ್ಸ್. ಇಸ್ ಯೂಸ್ ಬೈ ಡಾಕ್ಟರ್ಸ್ ಫಾರ್ ಆಸ್ ಅ ಸಪೋರ್ಟ್. ಇಲ್ಲಿ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಂದು ಹ್ಯಾಂಡ್ ಡ್ಯಾಮೇಜ್ ಆಗಿದೆ, ಪಾಮ್ ಎಸ್ಪೆಷಲಿ. ಅಲ್ಲಿ ಬೋನ್ ಏನಾದ್ರು ಪ್ರಾಬ್ಲಮ್ ಆದಾಗ, ಡಿಸ್ಲೊಕೇಶನ್ ಆದಾಗ ಅದನ್ನ ಸಪೋರ್ಟ್ ಕೊಟ್ಬಿಟ್ಟು ಜಾಯಿನ್ ಮಾಡಬೇಕಾಗಿರುತ್ತೆ. ಆ ಸಪೋರ್ಟಿವ್ ಆಗಿ POP ಅನ್ನು ಯೂಸ್ ಮಾಡ್ಕೊಳ್ತಾರೆ ಟು ಸಪೋರ್ಟ್ ದಿ ಫ್ರಾಕ್ಚರ್ಡ್ ಬೋನ್ಸ್. ಓಕೆ, ಇವನ್ ಯಾವುದೇ ಬೋನ್ಸ್ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಂದರೆ, ಡಿಸ್ಲೊಕೇಶನ್ ಆಯಿತು ಅಂತಂದರೆ ಅದನ್ನು ಜಾಯಿನ್ ಮಾಡೋದಕ್ಕೆ ಅದು ಒಂದಕ್ಕೊಂದು ಅಟ್ಯಾಚ್ ಆಗಿರಬೇಕು ಯಾವಾಗಲೂ ಕೂಡ, ಸೊ ದಟ್ ಇಟ್ ವಿಲ್ ಜಾಯಿನ್. ಅದಕ್ಕೆ ಸಪೋರ್ಟಿವ್ ಆಗಿ POP ಅನ್ನು ಯೂಸ್ ಮಾಡ್ಕೊಳ್ತಾರೆ ಡಾಕ್ಟರ್ಸ್. ಸೊ ದೀಸ್ ಆರ್ ಆಲ್ ದಿ ಯೂಸಸ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ ನಿಮಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಗ್ಗೆ ಕ್ಲಿಯರ್ ಐಡಿಯಾ ಸಿಕ್ಕಿದೆ ಅನ್ಕೊಂತೀನಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಡಿಸ್ಕಸ್ ಸೋ ಮೆನಿ ಕಾನ್ಸೆಪ್ಟ್ಸ್ ಇನ್ ದಿಸ್ ಚಾಪ್ಟರ್, ಆ್ಯಂಡ್ ವಿತ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆ್ಯಂಡ್ ದಿಸ್ ಕಾನ್ಸೆಪ್ಟ್ ದಿಸ್ ಚಾಪ್ಟರ್ ವಿಲ್ ಬಿ ಕಂಪ್ಲೀಟೆಡ್. ಥಿಯರಿ ಪಾರ್ಟ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಸೊ ನಿಮಗೆ ಮುಖ್ಯವಾಗಿ ನೋಡಬೇಕು ಅಂದರೆ ಇಲ್ಲಿ ಯೂಸಸ್ ಅಂದರೆ ಕೆಮಿಕಲ್ಸ್ ಫ್ರಮ್ ಕಾಮನ್ ಸಾಲ್ಟು ಮತ್ತು ಕ್ಲೋರಾಲ್ಕಲಿ ಪ್ರಾಸೆಸ್ನ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಓದ್ಕೋಬೇಕು. ಇದಾದಮೇಲೆ ರಿಯಾಕ್ಷನ್ಸ್, ಕೆಮಿಕಲ್ ಪ್ರಾಪರ್ಟೀಸನ್ನು ನೋಡ್ಕೋಬೇಕು. ಕೆಮಿಕಲ್ ಪ್ರಾಪರ್ಟೀಸ್ ಏನು ಅಂತ, ಇದಕ್ಕೆ 1 ಮಾರ್ಕಿಗೆ ಯಾವ್ಯಾವ ನ್ಯಾಚುರಲಿ ಅಕರಿಂಗ್ ಸಬ್ಸ್ಟೆನ್ಸಲ್ಲಿ ಯಾವ ಆ್ಯಸಿಡ್ ಇದೆ ಈ ರೀತಿ ನೋಡ್ತಾ ಹೋಗ್ಬೋದು. ಸೊ ಇಷ್ಟು ಮಾಡೋದ್ರ ಮೂಲಕ ಈ ಚಾಪ್ಟ್ರಲ್ಲಿ ಅತಿ ಹೆಚ್ಚು ಈಸಿಯೆಸ್ಟ್ ಆಗಿ ನಾವು ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಎಷ್ಟೋ ಸರಿ MCQ ಕೇಳ್ತಾರೆ, MCQನಲ್ಲಿ pH ಸ್ಕೇಲ್ ಮೇಲೆ ಎಷ್ಟೋ ಸರಿ ಕೇಳಿದ್ದಾರೆ ಕ್ವಶನ್ಸ್. ಸೊ ಈ ರೀತಿ ನಾವು
ಚೂಸಿಯಾಗಿ ಪಾಯಿಂಟ್ ಮಾಡಿಕೊಂಡು ನಿಮಗೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಓದಬೇಕಾದ್ರೆ ನಿಮಗೆ ಡೌಟ್ ಬಂತಂದರೆ ಈ 6 ಪಾರ್ಟ್ಸ್ ಏನು ವಿಡಿಯೋಸ್ ಇದೆ ಆ ವಿಡಿಯೋಸಲ್ಲಿ ನೀವು ಅದನ್ನ ಅಬ್ಸರ್ವ್ ಮಾಡಿದರೆ ನಿಮಗೆ ಈಸಿಯಾಗಿ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಎಲ್ಲೂ ಕೂಡ ನಿಮಗೆ ಇಷ್ಟು ಸಿಂಪ್ಲಿಫೈಡ್ ಆಗಿರತಕ್ಕಂತಹ ಟೀಚಿಂಗ್ ಸಿಗಲ್ಲ. ಕಾರಣ ಏನಂದರೆ ನಾವು ಟೆಕ್ಸ್ಟ್ ಬುಕ್ ಓದ್ತಾ ಹೋದಾಗ ಅಲ್ಲಿ ಸಾಕಷ್ಟು ಆಕ್ಟಿವಿಟೀಸ್ ಬರುತ್ತೆ, ಅದರಿಂದ ಎಕ್ಸ್ಟ್ರಾಕ್ಟ್ ಹೇಗೆ ಮಾಡಬೇಕು, ಹೇಗೆ ನೋಟ್ಸ್ ಮಾಡ್ಕೋಬೇಕಂತ ಗೊತ್ತಾಗಲ್ಲ. ಬಟ್ ಈ ವಿಡಿಯೋಸನ್ನು ನೋಡಿದ್ರೆ ಸಾಕು, ನೀವು ಈ ಚಾಪ್ಟರಿಂದ ಯಾವುದೇ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು. ಆ ರೀತಿ ಇಲ್ಲಿ ಎಕ್ಸ್ಪ್ಲನೇಷನ್ ಸಿಂಪಲ್ ಆಗಿ ಕೊಟ್ಟಿದೆ. ಸೊ ದಟ್ ಮೇಕ್ ಯೂಸ್ ಆಫ್ ಇಟ್ ಆ್ಯಂಡ್ ಸ್ಕೋರ್ ಗುಡ್ ಮಾರ್ಕ್ಸ್. ಓಕೆ, ಸೊ ಆಲ್ ದಿ ಬೆಸ್ಟ್ ಫಾರ್ ಯು ಅಂತ ಹೇಳ್ತಾ ಈ ಸೆಷನಲ್ಲಿ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೊಂದು ಚಾಪ್ಟರ್ನೊಂದಿಗೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.